ಅಜೀವದು 5 ಭೇದ ಅದು. ಪುದ್ಗಲ ಪಂಚವರ್ಣ ರಸ ಪುದ್ಗಲ ಪಂಚವರ್ಣ रसगंधादु फरस वसु जाके हैं. जो चेतनता से सहित है ಅಂದರೆ ಚೈತನ್ಯ ಯಾವಳಿಗೆ ಇಲ್ಲ ಅದ ಅಜೀವ ದ್ರವ್ಯ ಅದು. ಮತ್ತು ಆ ಅಜೀವ ದೇವದು 5 ಭೇದ ಅದು. ಪುದ್ಗಲ್, ಧರ್ಮ, ಅಧರ್ಮ, ಆಕಾಶ ಅವ್ರ ಕಾಲ್, ಈ 5 ಅಜೀವ ದ್ರವ್ಯ ಅದ. ಮತ್ತು ಒಂದ ಜೀವ ದ್ರವ್ಯ ಅದ. ಯಾವ್ದ ಅವು ಯಾರ? ಹಾಂ, ಇದನ್ನು ತಿಳ್ಕೊಬೇಕು. ಜೀವ ದ್ರವ್ಯ ಅಂದರೆ ಮತ್ತೆ ಬೇರೆ ಇಲ್ಲ, ನಾವು ಅದೇವು. ಮುಂದೆ ಹೇಳ್ತಾರು ಧರ್ಮ ದ್ರವ್ಯ ಅಧರ್ಮ ದ್ರವ್ಯಕ್ಕೆ ಸ್ವಲ್ಪ ಹೇಳ್ತಾರು. ಜಿಯ ಪೂದ್ಗಲಕೋ ಚಲನ ಸಹಾಯಿ ಧರ್ಮ ದ್ರವ್ಯ ಅನುರೂಪಿ तिष्ठत होय अधर्म सहाई जिन विन मूर्ति निरूपी. ಅಂದರೆ ಅನ್ವಳಕ್ಕೆ ನೋಡ್ರಿ, ಜಿಯ ಪುದ್ಗಲಕ್ಕೋ ಚಲನ ಸಹಾಯಿ ಅಂದರೆ ಯಾ ಪುದ್ಗಲಕ್ಕೆ ಚಲನ ಅಂದರೆ ಈಗ ಅಡಗಾಳ ಸಲಾಗೆ ಸಹಾಯಕ್ಕೆ ಏನಾಗ್ತದ ಅದ ಧರ್ಮದ್ರವ್ಯ. ಹಲನ್ ಚಲನ ಮಾಡಕ್ಕೆ ಏನು ಸಹಾಯ ಆಗ್ತದ ಅದನ್ನು ಧರ್ಮದ್ರವ್ಯ ಅದ. ಮತ್ತು ತಿಷ್ಠತ್ವ ಅಂದರೆ ಸ್ಥಿರ ನಿಂದಿರಲ ಸಲಾಗೆ ಏನು ಸಹಾಯ ಆಗ್ತದ ಅದ ಅಧರ್ಮದ್ರವ್ಯ. ಜಿನ ವಿನ ಮೂರ್ತಿ ನಿರೂಪಿ ಅಂದರೆ ಮುಂದೇನಂದರು, जो चलते हुए जीव और पुद्गल के चलने में सहायक है. पुद्गल के चलने, जीव और पुद्गल के चलने में सहायक है, उसे धर्मद्रव्य करते हैं. और वो आरोपी रूप रस गंध स्पर्श रहते. ये अधर्मद्रव्य ಏನದ ಅದು ಆರೋಪಿ ಅದ, ಅದು ಕಾಣಂಗಿಲ್ಲ ಜೀವಗತ್ಲೆ. ಖರೆ ಮತ್ತು ಏನದ ಅದ रूप रस गंध स्पर्शले रहितद. ಯಾವುದ धर्मद्रव्य. जो ठहरते हुए जीव पुद्गल को ठहरने में सहायक है, उसे अधर्म द्रव्य करते. ಅಂದರೆ ಸ್ಥಿರ रहने ಸ್ಥಿರ ಇರಳ ಸಲಗೆ ಯಾವುದ ಸಹಾಯಕ ಅದ ಅದನ್ನು अधर्म द्रव्य. जिनेन्द्र देव ने उसे भी अमूर्त कहा. ಅದನ್ನು ಅಮೂರ್ತ ಅದ, ಅದನ್ನು ಕನಗೆ ಕಾಣಂಗಿಲ್ಲ. ಬಕ್ ಯಾವ ಕನಗೆ ಕಾಣತಾವು? ಜೀವ ದ್ರವ್ಯ ಮತ್ತು ಪುದ್ಗಲ್ ಎರಡಕ್ಕೆ ಕನಕ್ಕೆ ಕಾಣ್ತಾವೆ. ಖರೆ ಜೀವ ದ್ರವ್ಯನು ಯಾವಾಗ ಶರೀರ ಸಹಿತ ಇರ್ತದೆ, ಪುದ್ಗಲ್ ಸಹಿತ ಇರ್ತದೆ, ಆ ಹೇಳಕ್ಕೆ ಕಾಣ್ತದೆ. पण ಬರೇ ಜೀವ ದ್ರವ್ಯ ಕಾಣಂಗಿಲ್ಲ. ಸಿದ್ಧ ಜೀವ ನಮಗೆ ಕಾಣಂಗಿಲ್ಲ, ಅರೆ ಅಂತ ಕಾಣ್ತಾರೆ. ಯಾಕೆ? ಅವ್ರ ಶರೀರ ಸಕಲ ಅರ್ತಾರೆ. ಈಗ ಆಕಾಶ ಕಾಲ ದ್ರವ್ಯಕ್ಕೆ ಸ್ವರೂಪ ಹೇಳ್ತಾರೆ. सकल द्रव्य को वास जास में सो आकाश पिछानो. ಅಂದರೆ ಇದರ ನಾವು ಸ್ವಲ್ಪ ಅನ್ವಳಿಕೆನ ಅರ್ಥ ತಿಳ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಬೇಕು. ಸಕಲ ಅಂದರೆ ಎಲ್ಲ ದ್ರವ್ಯ, ಸಕಲ ಅಂದರೆ ಎಲ್ಲ ದ್ರವ್ಯಕ್ಕೂ ವಾಸ ಜಾಸಮೆ ಅಂದರೆ 6 ದ್ರವ್ಯದ ವಾಸ ಯಾರ ಮಧ್ಯೆ ಅದ, ಯಾರ್ದಾಗ ಅದ ಅದನ್ನು ಆಕಾಶ ದ್ರವ್ಯ. पीछानो ना समझ के ले लो, पहचानो. नियत वर्तना निषेधेन सो व्यवहार काल परिमाणो. नियत वर्तना निषेधेन सो व्यवहार काल परिमाणो. ಅಂದ್ರೆ ಪ್ರತಿ ಕ್ಷಣಕ್ಕೆ ಏನು ಚೇಂಜ್ ಆಗ್ತದೆ, ಪರಿವರ್ತನೆ ಆಗ್ತದೆ, ಅದನ್ನು ವ್ಯವಹಾರ ಕಾಲ. ಅಂದರೆ ಈಗ ಹತ್ರ ಗಡಿಯೊಳಗೆ ಕೆಂಪು ಸೆಕೆಂಡ್ ಕಟ್ಟೆ ಅದು ಕ್ಷಣಕ್ಕೆ ಒಳಗೆ ಪರಿವರ್ತನೆ ಆಗ್ತದೆ, ಪರ್ಯಾಯ ಚೇಂಜ್ ಆಗ್ತದೆ. ಅದನ್ನೆಲ್ಲ ಈ ಪರ್ಯಾಯ ಚೇಂಜ್ ಆಗೋ ಸಲುವಾಗಿ ಕಾರಣ ಏನದ? ಕಾಲ. ಒಂದಿಲ್ಲ ಪರಿವರ್ತನೆ ಎಲ್ಲ ಜೀವದಾಗೂ ಮತ್ತು ಪುದ್ಗಲ್ದಾಗ ಏನು ಪರಿವರ್ತನೆ ಅದ ಈ ಕಾಲದಲ್ಲಿ ನಿಮಿತ್ತಲೇ ಆಗ್ತದೆ.
जिसमें समस्त द्रव्यों का वास रहता है उसे काल द्रव्य जानो ತಿಳಿತದ ತಿಳಿತಿಲ್ಲ ಇಲ್ದಕ್ರೆ ಹೇಳಿ ಕೇಳ್ರಿ वह निश्चय काल द्रव्य नहीं हाँ उसे आकाश द्रव्य जानो जो परिणमन रूप है ಅಂದರೆ ಏನು ಬದಲ್ತದ वह निश्चय काल द्रव्य ಏನು ಪರಿವರ್ತನ ಅದನ್ನದ निश्चय काल द्रव्य और रात दिन आदि का व्यवहार है उसे व्यवहार काल ಅಂದರೆ ಎತ್ತರಲ್ಲೇ ನಾವು ಕಾಲ ಗಿಣ ಏನಂತೇವೆ ಮೋಜನ ಹಾಂ ಲೆಕ್ಕ ಮಾಡ್ತೇವೆ ಹಾಂ ಹಗಲ ಹಾಂ ಎನಿಸ್ತೇವೆ ಹಗಲ್ಸಲ್ಲಿ ನೀವು ಎನಿಸ್ತೇವೆ ಇದನ್ನು ಶಬ್ದ ಅದು ನಾವು ದಿನ ರಾತ್ರಿ ಪ್ರತಿ ಕ್ಷಣ 1 ತಾಸು ಆಯ್ತು 2 ಕ್ಷಣ ಅದು 10 ಮಿನಿಟ್ ಅದು 6 ತಿಂಗಳದು 6 ದಿವಸ ಅದು ಇದನ್ನೇ ಎನಿಸ್ತೇವಲ್ಲ ಇದನ್ನು ವ್ಯವಹಾರ ಕಾಲ ಅಂದ್ರೆ ಅದು ಯಾವ ಸೆಕೆಂಡ್ ತಾಸು ಹೊಂದಿಲ್ಲ ಅಯನ್ ಅಂದರೆ ವರ್ಷ ತಿಂಗಳಂದ್ರೆ ಮಾಸ ಈ ಏನು ಪರ್ಯಾಯ ಇದಾವೆ ಈ ವ್ಯವಹಾರ ಕಾಲ ಪರ್ಯಾಯ ಇದಾವೆ ಎತ್ರಕ್ಕೆ ಪರ್ಯಾಯ ಇದಾವೆ ವ್ಯವಹಾರ ಕಾಲ ಈಗ ಆಶ್ರವ ತತ್ವ ನೋಡ್ರಿ यो अजीव अब आश्रव सुनिए मन वच काय त्रियोग मिथ्या अविरति अरु कषाय परमाद सहित उपयोग इस प्रकार अजीव तत्व का वर्णन ಈ ಪ್ರಕಾರ अजीव तत्व वर्णन ಅದು ಐದು ದ್ರವ್ಯ ಅನ್ನೋದು ಅದರ ವರ್ಣನ ಆಯ್ತು ಅಬ್ ಆಶ್ರವ ತತ್ವ का वर्णन ಈಗ ಆಶ್ರವ ಯಾವುದಕ್ಕೆ ಅಂತಾರೋ ಹಾಂ ಕರ್ಮದ ಬರೋದು ಬಾಗಲ ಕರ್ಮ ಬರೋದು ಧಾರೆ ಅದಕ್ಕೆ ಆಶ್ರವ ಅಂತಾರು बंद संवर निजरा और निजरा तत्व का स्वरूप ಈಗ ಮುಂದೇನು ಹೇಳ್ತಾರೋ ಬಂದ ಸಂವರ ಮತ್ತು ನಿಜರ ತತ್ವ ಹೇಳ್ತಾರೋ ये ही आत्मा को दुख कारण ಏನು ಬಂದ ಮತ್ತು ಯಾವುದು ಸಂವರ ಬಂದ ಈ ಆತ್ಮಗೆ ದುಃಖ ಕಾರಣ ಅದ ತಾತೆ ಏನಕ್ಕೋ ತಜಿಯೆ ತಜಿಯೆ ಅಂದರೆ ಬಿಡಬೇಕು जीव प्रदेश बंधे विधिसो सो बंधन कबहू न सजिए शमदमते जो कर्म न आवे सो संवर आदरिये तपबलते विधि झरन निर्जरा ताही सदा आचरिये ಅಂದ್ರೆ ಆಚರಣೆ ಮಾಡಬೇಕು ये आश्रव ही आत्मा के लिए दुख का कारण है ಅಂದರೆ ಕರ್ಮದ ಆಶ್ರವೇನು ಹಾಕೋದು ಅದನ್ನು ನಮಗೆಲ್ಲರಿಗೆ ದುಃಖದ ಕಾರಣ ಅದು इसलिए इन आश्रव को छोड़ देना चाहिए ಇನ್ನು ಆಶ್ರವಗೆ ಏನು ಮಾಡಬೇಕು ಬಿಟ್ಟು ಬಿಡಬೇಕು ಆಶ್ರವ ಬಾಗಿಲು ಬಂದ್ ಮಾಡಬೇಕು ನೀವು ಆಶ್ರವ ಇದನ್ನು ಖುಲ್ಲ ಇರ್ತೀವಿ ನಾವೇನಂತೇವೆ ಥಂಡಿ ಬರ್ತದೆ ಅದನ್ನು ಬಿಟ್ಟು ಅಂದರೆ ಬಾಗಿಲು ಬಂದ್ ಮಾಡಿದರೆ ಸುರಕ್ಷಾ ಯಾವ ಬಾಗಿಲು ಮಾಡಬೇಕು ಹಾಂ ಆಶ್ರವ ಮತ್ತು ಬಂದ್ ಆಶ್ರವ ಮತ್ತು ಈ ಎರಡು ಬಂದಾತು ಅಂದ್ರೆ ಆಶ್ರವ ಬಂದ್ ಮಾತು ಅಂದ್ರೆ ಬಂದ್ ಬಂದಾತು जीव के प्रदेश को कर्म से बंद जाना बंद है अने जीव प्रदेश मत कर्म प्रदेश एक ಪ್ರತಿಯೊಬ್ಬರಿಗೆ ಕಟ್ಟುತ್ತದೆ ಅದಕ್ಕೆ ಬಂದ ಅಂದು ಏನ ಜೀವ ಪ್ರದೇಶ ಮತ್ತು ಆತ್ಮ ಪ್ರದೇಶ ಒಂದು ಅಕ್ಕವು ಅದನ್ನು ಕರ್ಮ ಬಂದ ಅಂತ ನಾವು ऐसा बंद कभी नहीं करना चाहिए ಈ ಪ್ರಕಾರ ಬಂದ ನಾವು ಯಾವಾಗಲೂ ಮಾಡಬಾರ್ದು ಕರ್ಮ ಬಂಧನ ನಾವು ಮಾಡಬಾರ್ದು कषायों के शमन शमन ಅಂದ್ರೆ ಒತ್ತೋದು ಒಂದಿಲ್ಲ कषायों के शमन और इंद्रियों के दमन से कर्मों के
ಆಗಮನ ಕಾ ರುಕ್ ಜಾನ ಸಂವರ. ನಮ್ಗೆ ಯಾವಾಗ ರಾಗದ್ವೇಷ ಬರ್ತದೆ ಆದರೆ ಶಮನ ಮಾಡೋದು. ನಿಂದೇನು ಸಂಬಂಧ ಇಲ್ಲ, ರಾಗದ್ವೇಷ ಒಂದಿಲ್ಲ. ಆದರೆ ಮನಸ್ಸನ್ನೇ ನಾವು ಹೇಳಬೇಕು, ನಿಂದ ಮತ್ತು ನಂದೇನು ಸಂಬಂಧ ಇಲ್ಲ, ನೀ ಬೇರೆ ನಾ ಬೇರೆ. ಈ ಪ್ರಕಾರ ಚಿಂತನೆ ಆಗಬೇಕು. ಚಿಂತನೆ ಆಗಿಲ್ಶಿವಾಯ ಸಂವರ ಆಗಂಗಿಲ್ಲ. ಚಿಂತನೆ ಮಾಡಬೇಕು. ನಾ ಯಾರದೇನು, ನಾ ಜೀವತತ್ವದೇನು, ನಾ ಆತ್ಮತತ್ವದೇನು, ಹೆಂಗದೇನು, ನಾವು ಒಬ್ಬನದೇನು. ಏನು ಎಲ್ಲರೂ ಕೂಡ್ಯದೆವು, ನಾವು ವ್ಯವಹಾರದಾಗೆಲ್ಲ ಕೂಡ್ಯದೆವು. ಖರೆ ನಿಶ್ಚಯಲ್ಲಿ ನಾವು ಏನದೇವು ಒಬ್ಬನ. ಯಾವಾಗ ನೀವು ಒಬ್ಬರೇ ಇರ್ತೀರಿ ಅವಾಗೇನು ಜಗಳ ಆಗ್ತದೇನು, ರಾಗದ್ವೇಷ ಏನೇ ಆಗಂಗಿಲ್ಲ. ಖರೆ ಯಾವಾಗ ಇಬ್ಬರು ಬಂದರು, ಗಂಡಿ ಅಂತ ಬರಲಿ, ಹುಡುಗ ಸಸಿ ಬರಲಿ ಮತ್ತು ಹುಡುಗ ಬರಲಿ, ಯಾರು ಬರಲಿ, ಇಬ್ಬರು ಬಂದರೆ ಅಲ್ಲಿ ರಾಗದ್ವೇಷ ಚಾಲು. ಅದಕ್ಕೆ ಮುನಿಯವರು ಏನಂತಾರು, ಮನೆ ಬಿಟ್ಟು ಎಲ್ಲಿ ದುರ್ಕು ಹೋಗ್ಕೊಂಡಿರ್ಬೇಕು. ಅದಕ್ಕೆ ನಾ ಏನೇನಿದೆ ಇನ್ನೂ ಸ್ಲ್ಯಾಪ್ ಅಂದ್ರೆ ನಮ್ಮ ಮೇಲೆ ಹೋಗಲಕ್ಕೆ ಕೊಂದಿಲ್ಲ ಹಾಕೋದು. ಅಂದರೆ ತೆಳಗಿನ ಬಂದ ಮಾರದಿಲ್ಲ ಹೋಗ್ತಾರೆ ಒಳಗೆ. ಅದಕ್ಕೆ ಇನ್ನೊಂದು ಚಿತ್ರ ತೋರಿಸೇನಿ ನೋಡಿ, ನಿನ್ನೆ ತೋರಿಸಿಲ್ಲ, ಅದು ನಮ್ಮ ಮನಸ್ಸಾಗ ಅದ. ಯಾರು ಶಕ್ಯ ಅದರ ನೋಡ್ರಿ. कषायों के शमन और इंद्रियों के दमन से कर्मों का आगमन रुक जाना संवर. ಅಂದರೆ ಕಷಾಯ ಮತ್ತು ಇಂದ್ರಿಯಂಕು ನಾವು ಸಂಯಮ ದಮನ ಮಾಡೋದು, ಶಮನ ಮಾಡೋದು ಅಂದರೆ ಏನ, ಸಂಯಮ ಮಾಡೋದು. ಅಂದರೆ ಸಂಯಮ ಮಾಡಿದ ಸಲುವಾಗಿ ಏನು ಮಾಡಬೇಕು, ನಾವು ನಿಯಮ ತೊಗೋಬೇಕು. ನೀವು 5 ಮಿನಿಟ್ ನಿಯಮ ತೊಗೋರಿ, 1 ಮಿನಿಟ್ ನಿಯಮ ತೊಗೋರಿ. ಈಗ ಇಲ್ಲಿ ನೀವು ಬಂದಿರಿ, ಈಗ ಈ ಪ್ರವಚನ ಆಗೋ ತಕ್ಕ ಹೊರಗೆ ಹೋಗಂಗಿಲ್ಲ, ಇದೇ ನಿಯಮ ತೊಗೋರಿ. ಈಗ ನಾವು ಡೈಲಿ ಹೇಳಬಾರ್ದು, ಖರೆ ನೀವು ಹೇಳ್ಬಾರ್ದು, ಮಹಾರಾಜ ನಮ್ಮ ನಿಯಮ ಕೊಡಿ, ಈ ಪ್ರವಚನ ಆಗೋ ತಕ್ಕ ನಾವು ಹೊರಗೆ ಹೋಗಂಗಿಲ್ಲ. ಇದು ಸಾಧ್ಯತೆ ಇಲ್ಲ. ಮತ್ತು ಹೇಳಕ್ಕೆ ಫೋನ್ ಬತ್ತಂದ್ರು ಬಂದ್ ಮಾಡೋದು, ಇಲ್ಲಿ ಬರೋಣ ಹೊರಗಿಂದ ಇನ್ಕಮಿಂಗ್ ಎಲ್ಲ ಬಂದ್ ಮಾಡೋದು ಫೋನ್. ಅಂದರೆ ಡಿಸ್ಟರ್ಬ್ ಆಗಂಗಿಲ್ಲ. ಅಂದರೆ ಅವನು ಆ ಕಡೆ ಒಂದೇ ಕರ್ಮ, ಆ ಕಡೆ ನಾ ಈ ಕಡೆ ಆಯ್ತು, ಇಲ್ಲಿ ಭೇದ ಆಗ್ತಿಲ್ಲ. ಇದಕ್ಕೆ ಸಂವರ ಅಂತಾರು. ಈ ಸಂವರಕ್ಕೆ ಆಧಾರ ಕರ್ಣ चाहिए, ಅಂದರೆ ಸನ್ಮಾನ ಮಾಡಬೇಕು. ಈ ಈಗ ನೀಳೆ ಇವರು ಯಾರ, ಅವನ ಹೆಸರೇನು ಶ್ರೀಕಾಂತ್, ಅವ್ರು ನಿನ್ನೆ ಸಂಯಮ ಮಾಡಿದ್ರು, ಇವತ್ತು ಸನ್ಮಾನ ಆಗ್ತಿಲ್ಲ, ಅದರ ಆಯ್ತಿಲ್ಲ. ಅವ್ರಿಗೆ ಫಸ್ಟ್ ಹಾಕಕ್ಕೆ ಸಿಗ್ತಿಲ್ಲ, ಅವನಿಗೆ ನಮ್ಗೆ ಹೇಳಲಿಲ್ಲ. ನಾವು ಉಪವಾಸ ಮಾಡಿದ್ವಿ, ಎಲ್ಲರೂ ಹೇಳಿದ್ರೆ ಅವರು ಉಪವಾಸ ಮಾಡಿ, ಖರೆ ನಮ್ಗೆ ಸತ್ಕಾರ ಮಾಡಿ ನಮ್ಗೆ ಕರಿ ಅಂತ ಹೇಳಲಿಲ್ಲ. ಅವ್ನು ಗಪ್ ಚಿಪ್ ಮನ್ಯಾಗ ಕೂತಿರು, ನಾನೇ ಕಳ್ಸಿದ್ದೀನಿ ಮನ್ಯಾಗ, ಬಾಪ ನಿಮ್ಮ ಕಡೆಯಿಂದ ತೊಗೊಳ್ಳೋದು. ಅಂದರೆ ಇದನ್ನು ತಾನು ನೀವು ಸಂವರ ಎಷ್ಟು ಮಾಡ್ತೀರಿ, ನೀವು ಸಂಯಮದಾಗ ನಿಂದಿರ್ತೀರಿ, ತಾನು ನಿಮ್ಮ ಏನಾದ ಪ್ರಶಂಸೆ ಆಗ್ತದೆ, ಆದರ ಆಗ್ತದೆ, ವಿನಯ ಆಗ್ತದೆ. ಅದನ್ನ ಧರ್ಮ ಅದ, ಅದನ್ನ ಧರ್ಮ ಅದ. ಇದೆಲ್ಲ ವಾಕ್ ಬರ್ತದೆ, ಉಪವಾಸ ಆಗೋಣ ಕೈ ಹೇಳಿದ್ವಿ. इस संवर का आदर करना चाहिए. तपशक्ति से कर्मों के झड़ जाने को निर्जरा कहते. ನೀವು ತಪ ಮಾಡ್ತೀರಿ, ತಪ ಮಾಡ್ತೀರಿ ಅಂದರೆ ಏನಂತೀರಿ, ಅನ್ನ ಕುದಿಸ್ತೀರಿ ಅಂದರೆ ಏನಂತೀರಿ, ಏನು ಮಾಡ್ತೀರಿ, ಅದು ಕುದಿಸ್ತೀರಿ ಅಂದರೆ ತಪನ ಅದ. ಅಕ್ಕಿ ಮತ್ತು ನೀರು ಏನಾಯ್ತು, ತಪ ಆಯ್ತು. ಹೌದು, ಆ ತಪ್ಪದ್ಲೆ ಏನಾಗ್ತದ, ಅದ ಅನ್ನ ಶುದ್ಧ ಆಗ್ತದೆ. ಬರೀ ಅಕ್ಕಿ ನೀರು ಕೊಟ್ಟರೆ ತಿಂತೀರೇನ, ಯಾಕೆ ತಪ ಆಯ್ತು. ಆ ಪ್ರಕಾರ ನಮ್ಮ ಈ ಶರೀರನು ತಪಸ್ಬೇಕು, ಕುದಿಸ್ಬೇಕು. ನಾವು ಬಿಸಿಲಾಗಿ ಯಾಕೆ ನಿಂದಿರ್ತೀವಿ ತಿಳ್ಕೊರಿ. ನೀವು ರಿಫೈನ್ಡ್ ಆಯಿಲ್ ತೊಗೋತೀರಿ, ಸೂರ್ಯಮುಖಿ ಏನು ಸನ್ಫ್ಲವರ್ ಮತ್ತು ಯಾವ್ದು, ಅದ್ರಾಗ ಯಾರ್ಯಾರು ಹೇಳ್ತಾರೆ ಡಬಲ್ ರಿಫೈನ್ಡ್, ಟ್ರಿಬಲ್ ರಿಫೈನ್ಡ್ ಅಂದರೆ ಶುದ್ಧ ಮಾಡೋದು. ಅವ್ರು ಮಾಡ್ತಾರೆ, ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾ, ಖರೆ ಹೇಳ್ತಾರೆ. ಆ ಪ್ರಕಾರ ನಾವು ಶರೀರಿಗೆ ಒಳಗೇನೆ ಹಾಕು, ಅನ್ನ ನೀರ ಭೋಜನ ಹಾಕಿವಲ್ಲ, ಅದು ನೀವು ಒಮ್ಮೆ ಶುದ್ಧ ಮಾಡ್ತೀರಿ, ಕುದಿಸ್ತೀರಿ, ಶುದ್ಧ ಮಾಡ್ತೀರಿ, ಒಂದಿಲ್ಲ. ಮತ್ತು ಒಳಗೆ ಹೋಗೋಣನು ಒಳಗಿಂದ ಉಷ್ಣತೆ ತಯಾರಾಗ್ತದೆ, ಅದರ ಮೇಲೆ ಅದು ಕುದಿಸ್ತದೆ, ಮತ್ತು ಶುದ್ಧ ಆಗ್ತದೆ. ಮತ್ತು ನಾವು ಬಿಸಿಲಾಗಿತ್ತು ಅಂದರೆ ಮತ್ತು ಅದು ಟ್ರಿಪಲ್ ಫಿಲ್ಟರ್ ಅದು, ತಿಳಿದೇನೆ. ಆ ಪ್ರಕಾರ ನಾವು ಎಷ್ಟು ಬಿಸಿಲಾಗಿ ಇರ್ತೀವಿ, ಎಷ್ಟು ಇದಕ್ಕೆ
ತಪ ಮಾಡ್ತೇವೆ ಶರೀರಿಗೆ ಅಷ್ಟು ನಿಮ್ಮ ಆತ್ಮ ಶುದ್ಧ ಆಕ್ಕ, ಅಷ್ಟು ರಾಗದ್ವೇಷ ಕಮ್ಮಿ ಆಕ್ಕ. ಇಲ್ಲದಿದ್ದರೆ ರಾಗದ್ವೇಷ ಬೆಳೀತದೆ. ಅಂದರೆ ಇದಕ್ಕೇನಂತಾರು ನಿರ್ಜರ. ನಾವು ತಪ ಮಾಡಿದರೆ ಕರ್ಮದ ನಿರ್ಧಾರ ಆಗ್ತದ ಮತ್ತು ಮೋಕ್ಷದ ದಾರಿ ಓಪನ್ ಆಗ್ತದೆ, ಮೋಕ್ಷ ಬಾಗಿಲ ಓಪನ್ ಆಗ್ತದೆ. ಇಸಕ ಸದಾ ಆಚರಣೆ ಕರಿ ಅಂದರೆ ಸಂವರ ಸಂಯಮ ನಾವು ಡೈಲಿ ಮಾಡಬೇಕು. ರಾತ್ರಿ ಮಲ್ಕೊಳ್ಳಕ್ಕೆ ನೀವು ನಿನ್ನೆ ಏನು ಹೇಳಿತ್ತು? ರಾತ್ರಿ ಮಲ್ಕೊಳ್ಳಕ್ಕೆ ಏನು ವಿಚಾರ ಮಾಡೋದಿತ್ತು? 5 ನಿಮಿಷ ನಾ ಇವತ್ತು ಸಂಯಮೆ ಆಗೇನೆ ಏನು ಅಸಂಯಮೆ ಆಗೇನು, ನಾ ಶತ್ರು ಜೋಡಿಸಿದೆನು ಏನು ಮಿತ್ರ ಜೋಡಿಸಿದನು, ನಾ ಅಪರಾಧ ಮಾಡಿದೇನು ಏನು ಅಪರಾಧ ನ್ಯಾಯ ಮಾಡಿದೇನ ಅನ್ಯಾಯ ಮಾಡಿದೆವು, ಇದನ್ನು ವಿಚಾರ ಮಾಡೋದು. ಮತ್ತು ನಿಮಗೆಲ್ಲರಿಗೆ ಬರೀಲಕ್ಕೆ ಬರ್ತದಿಲ್ಲ, ಒಂದು ವಹಿ ಮಾಡಿರಿ. ಬರೀ ಅವರು ಎಲ್ಲರಿಗೂ ತೋರಿಸ್ಬೇಡ್ರಿ, ಖರೆ ಪೆನ್ಸಿಲ್ ತೊಗೊರಿ ಮತ್ತು ರಾತ್ರಿ ಮಲ್ಕೊಳ್ಳಕ್ಕೆ ಕುಂತರಿ. ಮತ್ತು ಸ್ವಲ್ಪ ಟೆನ್ಷನ್ ಕೊಡ್ರಿ ಇದಕ್ಕೆ. ನಾ ಮುಂಜಾನೆ ಹೇಳೋದ್ರಿಂದ ಈಗ ಮಲ್ಕೋತಕ್ಕ ನಾ ಏನೇನು ಮಾಡಿ, ಏನು ಕೆಟ್ಟ ಮಾಡ್ತಾನೆ, ಏನು ಕೆಟ್ಟ ಮಾಡಿ ಅದು ಪೈಲೆ ಬರ್ಕೋರಿ, ಪೆನ್ಸಿಲ್ದೇ ಬರ್ಕೋರಿ. ಬಲೆ ಯಾರಿಗೆ ಕುದಿಸಬೇಡ, ಖರೆ ನಿಮ್ಮ ಮನಸ್ಸಿಗೆ ಅದು ತಿಳಿಬೇಕಲ್ಲ. ಅಂದರೆ ಅವಾಗ ನೀವು ಪಶ್ಚಾತ್ತಾಪ ಆಗಬೇಕು, ಇದನ್ನು ತಪ್ಪು ಮಾಡಿದ್ದು. ತಪ್ಪು ಮಾಡಿದ್ರೆ ತಪ್ಪ ಮಾಡಕ್ಯಾಸ್ ಅಂದರೆ ಸಂಯಮ ಮಾಡಕ್ಯಾಸ್ ಅದರ ಸಂವರ ಹಾಕೋದಿಲ್ಲ, ಅಂದರೆ ಕಳಿತದಿಲ್ಲ. ಏನು ನಾವು ತಪ್ಪು ಮಾಡಿದೆವು ತಪ್ಪಂದ್ರೆ ಗಲ್ತಿ ಏನು ಮತ್ತೆ ಅನ್ನೋದು ಕನ್ನಡದಾಗ ತಪ್ಪದು. ತಪ್ಪು ನಾವು ಇವತ್ತು ದಿವಸದಾಗ ಏನೇನು ತಪ್ಪು ಮಾಡಿದೆವು ಅದನ್ನು ನೋಡಿ ಮತ್ತು ಬರ್ಕೋರಿ, ಮತ್ತು ಮೇಲೆ ಮೇಲೆ ಅದು ಓದ್ಕೋರಿ. ನೀವು ಓದಾನೆ ನಿಮ್ಗೆ ತಪಶ್ಚರ್ಯ ಪ್ರಾಯಶ್ಚಿತ್ ಆಗಬೇಕಿಲ್ಲ, ಪ್ರಾಯಶ್ಚಿತ್ ತೊಗೊಳೋದು ಭಾವ ಆಗಬೇಕು. ಮಹಾರಾಜ ಕಡೆ ಬರ್ರಿ, ಯಾರಕ್ಕೆ ಇವ್ರು ಬರ್ರಿ, ಇನ್ನು ಹಿಂಗೆ ಕಳ್ಸಿಂದ ಇದನ್ನು ತಪ್ಪಾಗೋದು, ನಾ ಏನು ಮಾಡಬೇಕು ಅಂದರೆ ಆ ಸ್ವಲ್ಪ ವಿಚಾರನೂ ಆತಿಲ್ಲ, ಆ ಚಿಂತನೆ ಆಯ್ತು. ಆ ಚಿಂತನೆ ಅಂದರೆ ನಿಮ್ಮ ಜ್ಞಾನೋಪಯೋಗ. ಚಿಂತನೆ ಅಂದ್ರೆ ಏನ? ಮತ್ತು ಜ್ಞಾನೋಪಯೋಗ ಯಾವ್ದು ಚಾಲು ಆಯ್ತು ಆವಾಗಿನ ನಿಮ್ಮ ನಿರ್ಧಾರ ಚಾಲು ಆಯ್ತು. ಹೌದಿಲ್ಲ? ಅಂದರೆ ಸ್ವಲ್ಪ ಪ್ರಾಯಶ್ಚಿತ್ತ ಆಯ್ತು ಖರೆ. ಮತ್ತು ಅದು ಪ್ರಾಯಶ್ಚಿತ್ತ ನಾವು ಪ್ರಾಕ್ಟಿಕಲ್ ತೊಗೋಬೇಕು. ಹೆಂಗೆ ತೊಗೋಬೇಕು? ಈಗ ಮಹಾರಾಜ ಇರಿದ್ರೆ ಮಹಾರಾಜ ಕಡೆ ಹೋಗೋದು, ಮಹಾರಾಜ ಇಲ್ದಿಕ್ರ ಭಗವಾನ್ ಬಂದು, ಇಲ್ದಿಕ್ರೆ ಯಾರು ತುಮಾರು ಪಂಡಿತ್ ಶಾಸ್ತ್ರಿ ಯಾರಾದ್ರು ಇರ್ತಾರೋ ಅವ್ರ ಕಡೆ ಹೋಗ್ಬೇಕು. ಅಂದರೆ ಯಾರು ಗೊತ್ತಿರ್ತದೆ ಅವ್ರ ಕಡೆ, ಅವರೂ ಇಲ್ಲ ಭಗವಾನ್ ಮಾರಿ ಹೋಗಿ, ಭಗವಂತ ನಂದು ಹಿಂಗೆ ತಪ್ಪಾಗಿತ್ತು, ಈಗ ನಂಗೆ ಪ್ರಾಯಶ್ಚಿತ್ತ ಕೊಡಾಗೆ ಇಲ್ಲಿ ಯಾರೂ ಇಲ್ಲ, ನಿಮ್ಮ ಮಸ್ಲೇನೋ ತೊಗೊಳಿ, ಖರೆ ಪ್ರಾಯಶ್ಚಿತ್ತ ತೊಗೋಬೇಕು. ಅಂದರೆ ಈ ಚಟ ಆಯಿತು ಅಂದರೆ ಕರ್ಮ ಕಳಿದ ಚಟ ಆಯಿತು. ಕರ್ಮ ಕಡಿಮೆ ಮಾಡೋದು ಚಟ ಅಂದರೆ ನಮ್ದು ಪಾಪ ಕರ್ಮ ಬೆಳಂಗಿಲ್ಲ. ಇದಕ್ಕೆ ನಾವು ಪ್ರಾಯಶ್ಚಿತ್ತ ಎಷ್ಟು ತನಕ ತಗೊಳ್ಳಂಗಿಲ್ಲ, ಆ ಪಾಪ ಕರ್ಮ ಬೆಳೀತದೆ. ಅಂದರೆ ನೀವು ಬ್ಯಾಂಕ್ದಾಗ ಲೋನ್ ತೆಗೆದ್ರಿ, ಯಾವ ದಿವಸ ಲೋನ್ ತೆಗ್ದಾಗ ಅಲ್ಲಿ ಸಹಿ ಮಾಡ್ತೀರಿ ಆವಾಗಿನ ಬ್ಯಾಚ್ ಚಾಲು ಆಗ್ತದೆ. ನೀವು ಅಕೌಂಟ್ ಮೇಲೆ ಇರ್ತದೆ, ನೀವು ತೊಗೊಂಡು ಬರ್ರಿ ಇಲ್ದಕ್ಕೆ ಬಿಡುವಾಗ ಖರೆ ಬ್ಯಾಚ್ ಚಾಲು ಆಗ್ತಿಲ್ಲ. ಆ ಪ್ರಕಾರ ನಾವು ತಪ್ಪು ಯಾವಾಗ ಪ್ರಾಯಶ್ಚಿತ್ತಲ್ಲಿ ಆಲೋಚನೆ ಅಂದ್ರೆ ಬಾಯ್ಲೆ ಇದನ್ನು ನಮ್ಮ ತಪ್ಪಾಗಿದೆ. ಏನು ಕಬೂಲಿ ಜವಾಬ್ ಭಗವಂತ ಮುಂದೆ ಮಹಾರಾಜ ಮುಂದೆ ಮತ್ತು ಬೇರೆ ಮುಂದೆ ಕೊಡೋಂಗಿಲ್ಲ. ಅದು ತನ ಅದು ಬ್ಯಾಜ್ ನಡೀತದೆ. ಅಂದರೆ ಈ ಬಂಗಾರ ಅಂತ ಇದನ್ನು ಕಬ್ಬಿನ ವಸ್ತು ಹೊಸ ಹೊರಗಿನ ತೊಗೊಂಡು ಬಂದ್ರಿ, ಒಂದು ದಿವಸ ಹೊರಗೆ ಬಿತ್ತು ಕರಿ ಬೀಳ್ತದಕ್ಕಿಲ್ಲ, 2 ದಿವಸ ಬಿತ್ತು ಕರಿ ಬೀಳ್ತದೆ, ಅದನ್ನ ಸುರಕ್ಷಿತ ಇದ್ರೆ ಅದು ಕರಿ ಬೀಳಂಗಿಲ್ಲ. ಸುರಕ್ಷಿತ ಅಂದರೆ ಅದನ್ನ ನಾವು ಪ್ರಾಯಶ್ಚಿತ್ತ ಅದನ್ನು ಸುರಕ್ಷೆ ಮಾಡೋದು. ನಮ್ಮ ಸತ್ಯ ಧರ್ಮದ ನಮ್ಮ ಸಂಯಮ ಧರ್ಮದ ಪ್ರಾಯಶ್ಚಿತ್ತ ಮಾಡಬೇಕು. ಅಂದ್ರೆ ಅದು ಗಂಜ ಆಗಂಗಿಲ್ಲ ಅದಕ್ಕೆ. ಈಗ ಆಸರ ನಿರ್ಧಾರ ಆಯ್ತು. ಈಗ मोक्ष तत्व लास्ट तत्व अंदिल मोक्ष तत्व का स्वरूप व्यवहार सम्यक्त्व और उसके कारण सकल कर्मते रहित अवस्था सो शिव थिर सुखकारी सो शिव थिर ಸುಖಕಾರಿ ಅಂದರೆ ಈತನ ಈತ ಅರ್ಥ ಏನದ? ಸಕಲ ಅಂದರೆ ಎಲ್ಲ, ಸಕಲ ಕರ್ಮತೆ ರಹಿತ ಅಂದರೆ ಎಲ್ಲ ಕರ್ಮರಹಿತ ಅವಸ್ಥಾ ಅದನ್ನು
ಶಿವ ಅಂದರೆ ಮೋಕ್ಷಗೆ ಸ್ಥಿರ ಸುಖಕ್ಕೆ ಕಾರಣ ಅದು, ಸ್ಥಿರ ಸುಖಗೆ ಕಾರಣ ಅದು. ಯ ವಿಧಿ ಜೋ सरधा तत्वन की सो ಸಮಕಿತ ವ್ಯವಹಾರಿ. ಅಂದರೆ ಇದನ್ನ ವಿಧಿ ಪ್ರಕಾರ ನಾವು ತತ್ವ ತಿಳ್ಕೊಂಡ್ರೆ ಅಂದರೆ ಇದೇ ವ್ಯವಹಾರ ಆಯಿತು. ಒಂದಿಲ್ಲ ದೇವ ಜನೇಂದ್ರ ಗುರು ಪರಿಗ್ರಹ ಬಿನ ಧರ್ಮ ದಯಾಜುತ ಸಾರೋ ಯಹು ಮಾನ ಸಮಕಿತ ಕೋ ಕಾರಣ ಅಷ್ಟ ಅಂಗ ಜುತಧಾರೋ. ಸಮಕಿತ ಅಂದರೆ ಇಲ್ಲಿ सम्यक्त्व, सम्यक समस्त कर्मों से रहित जो अवस्था है ಅಂದ್ರೆ ಎಲ್ಲ ಕರ್ಮರಹಿತ ಅವಸ್ಥೆ ಏನು ಅದ ಪರ್ಯಾಯ ಏನು ಅದ ಪರ್ಯಾಯ ಅಂದ್ರೆ ಅವಸ್ಥಾ. वह मोक्ष स्थायी सुख देने वाला है. ಅಂದರೆ ಕರ್ಮರಹಿತ ಏನು ಅವಸ್ಥೆ ಅದ ಅದನ್ನ ಕಂಟಿನ್ಯೂಸ್, ಸ್ಥಾಯಿ ಅಂದರೆ ಕಂಟಿನ್ಯೂಸ್ ಒಂದಿಲ್ಲ, ಆ ಥರ ಚೇಂಜ್ ಇಲ್ಲ. ಸ್ಥಿರ ಸುಖ ದೇನಾರಿ ಕೊಡೋದು ಅದು ಅಂದರೆ ಅದು ಯಾರಿಗೆ ಸಿಕ್ಕಿದ ಅದ ಸಿದ್ಧ ಭಗವಾನ್. ಅರೇಂಟಿಗೆ ಏನೇ 4 ಕರ್ಮ ಅದಾವು, ಅವ್ರಿಗೆ ಏನೇ ಸ್ಥಿರ ಸುಖ ಇಲ್ಲ. 7 तत्वों की इस प्रकार जो यथार्थ श्रद्धा है, ಈ ಪ್ರಕಾರ 7 ತತ್ವ ಮೇಲೆ ಯಾರು ಶ್ರದ್ಧಾನ ಮಾಡ್ತಾರೋ ವಹ ವ್ಯವಹಾರ ಸಮ್ಯಕ್ತ ಅದ ವ್ಯವಹಾರ ಸಮ್ಯಕ್ತ ಅದ. ಮತ್ತು ಜಿನೇಂದ್ರ ದೇವ್ ಪರಿಗ್ರಹಿತ ಗುರು ಏನಂತಾರೋ ಪರಿಗ್ರಹ ರಹಿತ ಗುರು ಅಂದರೆ ಮಾಡಿದ್ರು. ಪರಿಗ್ರಹ ಹೆಂಗಿರಬೇಕು, ಪರಿಗ್ರಹ ಸಹಿತನೇ ರಹಿತ, ರಹಿತ ಅಂದರೆ ನಿಷ್ಕಲಂಕ. ಈಗ ನಾವು ಹೊರಗೆ ಹೋಗ್ತೇವೆ, ಯಾ ಭಗವಂತ ಮೇಲೆ ಹೂ ಇರಿಸಿದರು ಅದಕ್ಕೆ ನಾವು ಕೈ ಬೀಳ್ಬೇಕೇನು, ಅದಕ್ಕೆ ಕಲಂಕಿತ. ಯಾಕಂದ್ರೆ ನೋಡಿ ನಿಷ್ಕಲಂಕ ಅಕಲಂಕ ಇದು ಗೊತ್ತದ ನಿಮಗೆ, ಏನು ಗೊತ್ತದ ಅದ್ರಾಗ? ಬರೀ ಹೂ ಅನ್ನೋದಿಲ್ಲ. ಆರು ಆ ಹೇಳಕ್ಕೆ ಜೈನ್ ಪಾಠಶಾಲೆ ಕಡಿಮೆ ಇದ್ದು, ಬುದ್ಧನ ಪಾಠಶಾಲೆ ಇತ್ತು. ಖರೆ ಕಾಮನ್ ತತ್ವ ಕಾಮನ್ ಇದ್ದು ಬರೆಸೆ. ಅದು ಅವರಿಗೆ ಪಾಠಶಾಲೆಗೆ ಹೋಗೋ ತತ್ವ ತಿಳ್ಕೊಳ್ಳಿದಿತ್ತು. ಜನಗೆ ಅವ್ರೇನು ಮಾಡಿದ್ರು, ತುಳು ಕೇಸ್ ಅಂದರೆ ಗಪ್ ಚುಪ್ ಫಸಸ್ ಕೇಸ ಅಲ್ಲಿ ಹೋಗಿ ಕಲಿತಿದ್ರು. ಅವ್ರ ಕಲೆ ಒಳಗೆ ಅವರೇ ಗುರು ಏನಾದರೂ ಶಿಕ್ಷಕ ಏನು ಮಾಸ್ತರ್ ಏನಂತೀರಿ ನೀವು, ಹಾಂ ಗುರು ಬಂದು ಕ್ಲಾಸ್ದಾಗ ಕಳಿಸ್ತಿದ್ರು. ಮತ್ತು ಬ್ಲ್ಯಾಕ್ ಬೋರ್ಡ್ ಇತ್ತು, ಬ್ಲ್ಯಾಕ್ ಬೋರ್ಡ್ ಮೇಲೆ ಅವು ಬಂದ ದರ್ಶನ ಜ್ಞಾನ ಚಾರಿತ್ರಾನಿ ಮೋಕ್ಷ ಮಾರ್ಗ ಅವು ಬರ್ತಾವೆ. ಇವು ಶಾನೆ ಅಕ್ಕಲ ಇಂಗ್ಲೀಷ್ ಶಾನೆ ಅವ್ರಿಗೆ ಇದೆಲ್ಲ ಇದು ಏನನ್ನತ್ತು ಬಕ್ ಏನು ಮಾಡಿ ನಾ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ಬೋದು ನಾ ಜೈನ್ ಅದೇನತ್ತು. ಯಾಕಂದ್ರೆ ಬೌದ್ಧಕ್ಕಿಂತ ಜೈನ ಮನುಷ್ಯರು ಶಾನೆ, ಅವರು ಕಬೂಲ್ ಮಾಡ್ತಿದ್ರು, ಬೌದ್ಧನೂ ಕಬೂಲ್ ಮಾಡ್ತಿದ್ರು. ಬಕ್ ಇವನೇ ಅಂದ ಇವು ಹೋಗಲಿ. ಇವಾಗ ಮಾಸ್ತರ್ ಆದರು ಯಾವ ಕ್ಲಾಸ್ದಾಗ ಯಾರು ಇದ್ದಿಲ್ಕರೆ ಸಾಲಿ ಬೀಳೋ ಕಳಿ ಹೇಳ್ತು. ಅವಾಗ ಇವರೇನು ಮಾಡಿದ್ರೆ ಚಾಕ್ ತೊಗೊಂಡೆ ಅಲ್ಲಿ ಸಮ್ಯಕ್ ಶಬ್ದ ಬರೆದ್ರು. ಜ್ಞಾನಕ್ಕಿಂತ ಮೊದಲು ಏನು ಬರೆದ್ರು? ಸಮ್ಯಕ್. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾನಿ ಮೋಕ್ಷ. 2ನೇ ದಿವಸ ಅವ ಗುರು ಬಂದಿಲ್ಲ. ಅವ ನೋಡ್ತಾನೆ, ನಾರಿ ಇದನ್ನೇನು ಬರ್ದಿಲ್ಲ, ನನಗೆ ಇನ್ನೂ ಇಷ್ಟ ತಿಳಿಯಿಲ್ಲ. ಹಂಗೆ ನಮಗೂ ಏನು ತಿಳಿಯಿಲ್ಲ ಅಷ್ಟು ಅಲ್ಲ, ನಮಗೂ ತಿಳಿಯಿಲ್ಲ ಹೇಳ್ತಾನ. ಅವಂದ ನಾನೇನು ಬರ್ದಿಲ್ಲ. ಇಲ್ಲಿ ಎಲ್ಲ ಹುಡುಗರನ್ನ ತಿಳಿತೇನೆ, ಗೊತ್ತದ ನಂಗೆ ಏನು ಬುದ್ಧಿ ಏನದ. ಇಲ್ಲಿ ಯಾರೇ ಜೈನ್ ಹುಡುಗ ಯಾರೇ ಬಂದಿರ್ಬೋದು, ಅವ್ರು ಶೋಧ ತಗೋಬೇಕು. ಬಾಕಿ ಅವನು ತಲೆಯನ್ನು ನಡೆಸಿದ ಗುರು. ಈಗ ಜೈನ ಮೂರ್ತಿ ಮೇಲೆ ದಿಗಂಬರ ಮೂರ್ತಿ ಇತ್ತದ, ನೀವು ಕಾಲು ಹಾಸಿ ಹೋಗ್ಯಾರೇನು? ಹಾಂ ಇಲ್ಲ, ಅದನ್ನು ಅವ್ರಿಗೆ ಗೊತ್ತಿತ್ತು. ಜೈನ ಮನೆ ಮಂದಿರ ಹಿಂಗೆ ಮಾಡೋಂಗಿಲ್ಲ. ಬಕ್ ಅವ ಏನು ಜೈನ್ ದಿಗಂಬರ ಮೂರ್ತಿ ತನಕ ಚೌರಂಗ ಮೇಲೆ ಇಟ್ಟಿರು. ಮತ್ತು ಎಲ್ಲ ಹುಡುಗರು ಹೇಳಿದ್ರು ಇದಕ್ಕೆ ಪಾರು ಮಾಡಿ ಹೋಗ್ರಿ, ಹೆಜ್ಜೆ ಮುಂದೆ ಹಾಕ್ಯಾರ ಹೋಗ್ರಿ. ಎಲ್ಲರೂ ಬುದ್ಧ ಹುಡುಗರು ಏನಿದೆ ಈಗ ಗೊತ್ತಿಲ್ಲ ಏನಲ್ಲ, ಆರ ಅದು ಹೋಗ್ರಿ. ಬಕ್ ಹಿಂದೆ ಇವರಿಬ್ಬರು ಇಲ್ಲ, ಅಣ್ಣ ತಮ್ಮ. ಇದ್ರಾಗ ದೊಡ್ಡವ ನಿಷ್ಕಲಂಕ, ದೊಡ್ಡವ ಅಕಲಂಕ ಮತ್ತು ಸಣ್ಣವ
ಹೌದಿಲ್ಲ? ದಡ್ಡ ಅಂದ ಏನು ಬರೋಬರಿದೆಲ್ಲ, ದಡ್ಡವನು ನಿಷ್ಕಲಂಕಿಲ್ಲ. ಹಾಂ, ನಾವು ನಿಷ್ಕಲಂಕಿ ತಲೆ ನಡೆಸಿದ ಅವ ಏನಂದ, ಈಗ ಉಪರ್ಣೆ ಇತ್ತು ನಿಮ್ಮ ಕಡೆ, ಹೆಂಗೆ ಈಗ ಉಪರ್ಣೆ ಅದು ಹೊಂದಿಲ್ಲ, ಆ ಥರ ಒಂದು ದಾರ ತೆಗೆದು ಮತ್ತು ದಾರ ಮೂರ್ತಿ ಮೇಲೆ ಹಾಕ ಮತ್ತು ಹೆಜ್ಜೆ ಹಾಕಿಸು. ಅಂದರೆ ಇದು ಪವಿತ್ರ ಇಲ್ಲ, ಇದನ್ನು ಪವಿತ್ರ ಇಲ್ಲ. ಮೊನ್ನೆ ನಾವು ಎಲ್ಲಿ ಹೋಗಿದ್ದು, ಉಗಾರಕ್ಕೆ 15 ದಿವಸ ಅಲ್ಲಿ ಅದು ಹೊರಗಿನ ಪಂಡಿತ್ ಹೇಳಿ ಅದಂದ್ರೆ ಏನು ಬಿದ್ದದ್ದು ನೋಡೋದು ತೆಗಿಯೋದು. ಅವರಿಂದ ಅಲ್ಲ ದಾಗದು ಯಾಕೆ ಇದು ಏನೋ ಪ್ರತಿಷ್ಠಿತ ಆಗಲಿಲ್ಲ. ಅಂದರೆ ಎಷ್ಟೋ ದಿವಸ ಹಂಗೆ ಇಟ್ಟಿದ್ದಾರೆ ಬಕ್ಕ. ಅಲ್ಲಿ ಯಾರಿಗೆ ಇದನ್ನು ಗೊತ್ತಿಲ್ಲ, ಅವ್ರ ಕೈ ಮುಗಿಯವ್ರಿಲ್ಲ. ಯಾರು ನಿಮಿತ್ತ ಆದರು, ಯಾರು ನಿಮಿತ್ತ ಆದರು? ಅವ್ರು ಕುಂಡ್ಸವ್ರು ಟ್ರಸ್ಟಿ ನಿಮಿತ್ತದು. ಕರ್ಮ ದರ್ಶನ ಒಳ್ಳೆ ಕರ್ಮ ಬಂದು ಮಾಡೋಕ್ಕೆ. ಯಾಕಂದ್ರೆ ದರ್ಶನ ಮಾಡೋಕ್ಕೆ ವಿರೋಧ ಮಾಡೀನಿ ನೀವು ಕಟ್ ಕೇಸ ಒಂದಿಲ್ಲ. ಖರೆ ಏನು ಮಾಡಬೇಕು, ಆ ಪ್ರತಿಷ್ಠೆ ಮಾಡಿದ್ದೇ ಇರಬೇಕು, ಇಲ್ಲಿದ್ರೆ ಇಡಬಾರ್ದು. ಯಾಕಂದ್ರೆ ಹುಡುಗರು ಬರ್ತಾವೆ, ಬಾಕಿ ಏನು ಎಲ್ಲರಿಗೂ ಗೊತ್ತಿರಂಗಿಲ್ಲ, ಅವ್ರು ನಮಸ್ಕಾರ ಮಾಡ್ತಾವೆ. ಅದನ್ನು ಈಗ ಎಷ್ಟು ದಿವಸ ಆಯ್ತು ಹಂಗೆ ಬಿದ್ದಿದ್ದು. ಖರೆ ಯಾರೂ ಇಲ್ಲ. ಈ ಎಲ್ಲ ದೋಷ ಟ್ರಸ್ಟಿ ಆಗ್ತದೆ. ಈಗ ನೀವೆಲ್ಲ ಟ್ರಸ್ಟಿ ಅದೀರಿ, ನೀವು ಇದನ್ನು ನೋಡಬೇಕು ಕಿ ಮಂದಿರದಾಗ ನಮ್ಮ ನಿಮಿತ್ತಲೆ ಏನೇನು ಹಾಕದ, ಆ ಥರ ನಮ್ಮ ದರ್ಶನ ಮೌನಿ ಕರ್ಮ ಹಾಕದೇನ, ಅವ್ರನ್ನ ಹಾಕದೇನ ಅದು ನೋಡ್ಬೇಕು. ನಾ ಬರೇ 4 ಸೈಡ್ ನೋಡ್ನಿ, ಎಲ್ಲ ಕಡೆ ನೋಡ್ನಿ. ಮಾನಸ್ತಂಭ ಏನದ, ಆ ಮಾನಸ್ತಂಭ ಮೇಲೆ ಜಾಳಿಗೆ ಹಾಕ್ತಾರೆ, ಸ್ಟೀಲ್ ಜಾಳಿಗೆ ಹಾಕ್ತಾರೆ. ಆತಲ್ಲಿ ಏನೇ ಹಾಕದ, ಅದು ದರ್ಶನ ಆಗಂಗಿಲ್ಲ ನೋಡ ಅವ್ರಿಗೆ. ಅಲ್ಲಿ ದರ್ಶನವನ್ನೇ ಕರ್ಮ ಬಂದು ಯಾರು ಗೊತ್ತದ ಬಂದು ಕಟ್ಟದು ಟ್ರಸ್ಟಿಗೆ. ಹಾಂ, ಅದಕ್ಕೆ ನಾವೆಲ್ಲ ವಿಚಾರ ಮಾಡ್ಕೇಸೆಲ್ಲ ಮಾಡಬೇಕು. ಒಮ್ಮೆನೂ ಮಾಡಿಲ್ಕರ್ ನಡೀತದೆ. ಖರೆ ಮಾಡೋಣ, ಅದು ಸಮ್ಯಕ್ವ ಇರಬೇಕು. ಸಮಕಿತ ಅಂದರೆ ಸಮ್ಯಕ್ತು ಸಹಿತ, ಅಂದರೆ ಸಮ್ಯಕ್ ಶ್ರದ್ಧಾಂತ ಸಹಿತ. ಎಲ್ಲ ದೋಷ ಅತಿಚಾರ ಎಲ್ಲ ಬಿಟ್ಟು ಕ್ಯಾಸ್ ಅದರಂದ್ರೆ ಅದು ದರ್ಶನ ಅಂದರೆ ಅದೇ ಸಂವರ್ಗ ಕಾರಣ ಇಲ್ಲಕ್ರೆ ಬಂಧಕ್ಕೆ ಕಾರಣ. ನಾವೇನು ಮಾಡ್ತೇವೆ, ಬಂದ ಕಾರಣ ಆಗಬೇಕು, ಏನು ಸಂವರ್ಗ ಕಾರಣ ಆಗಬೇಕು. ಆ ಥರ ನಾವು ಪುರುಷತ್ವ ನಮ್ಮ ಚಿಂತನೆ ಯಾವಾಗಾದ್ರೂ ಆಗ್ಬೇಕು. ಟೈಮ್ ಏನಾಗ್ತದೆ ನೋಡ್ರಿ ನಮ್ಗೆ. ಈಗ ಇದನ್ನು 3:40 ಏನೋ ಹೇಳೋದು. ಹಾಂ, ಅಂದರೆ ಇಲ್ಲಿ ಏನಂದರು, ಈ ವ್ಯವಹಾರ ಸಮ್ಯಕ್ ನಿಮ್ಗೆ ತಿಳಿದು. ಈಗ ಸಮ್ಯಕ್ತವದು 25 ದೋಷ. ಸಮ್ಯಕ್ದು ನೀವು ಈಗ ಏನು ಅಂತಿದ್ರಿ, ನಿನ್ನೆ ದೋಷ ನಿನ್ನೆ ಅಂತಿದ್ರಿ. ಸಮ್ಯಕ್ತ್ವ 25 ದೋಷ ನೋಡ್ರಿ. ವಸುಮದ ಟಾರಿ ನಿವಾರಿ ತ್ರಿಷಟತದ ಅಶೆ ತ್ರಿಷಟತತ. ಹಾಂ, ಷಟ ಅನಾಯತನ ತ್ಯಾಗೋ, ಶಂಕಾಧಿಕ ವಸುದೋಷ ವಿನಾ ಸಂವೇಗಾದಿ ಚಿತ್ತಪಾಗೋ, ಅಷ್ಟ ಅಂಗ ಅರುದೋಷ 25 ತಿನಹು संक्षेपमु कहिए बिन जाने ते गुणन को कैसे तजिए गहिए. ಅರ್ಥ ಏನಂದ್ರೆ, ಮದ ಅಂದರೆ ಏನ, ಗರ್ವ, ಅಹಂಕಾರ, ಅಭಿಮಾನ. ಇದು ಎಷ್ಟು ಪ್ರಕಾರ ಅದ? 8 ಪ್ರಕಾರ ಅದ. ಅದನ್ನ ಮುಂದೇನಂತಾರು, ತೀನ ಮೂಡ್ತಾ ಹೋಕೋ ದೂರ ಕರ. ಟಾರೋ ಅಂದ್ರೆ ದೂರ ಮಾಡು. ನಾವು ಟಾಳಿಸ್ಬೇಕು, ಮರಾಠಿಗೆ ಅಂತೇವೆ, ಕನ್ನಡದಾಗ ಅಂತೇವೆ. ಇದಕ್ಕೆ ಹಿಂದಿಗೆ ಅಂತಾರೆ ಟಾರೋ, ಅದಕ್ಕೆ ಟಾಳಿಸ್ಬೇಕು. शंकादि 8 दोषों को दूर कर संवेग आदि गुणों को चित्त में धारण करो. ಈ 8 ಪ್ರಕಾರ ಏನು ದೋಷ ಅದಾವು ಅದೆಲ್ಲ ದೂರ ಮಾಡ್ಕೇಸ ನಿಮ್ಮ ಸಮ್ಯಕ್ತ್ವ ಪೂರ್ಣ ಮಾಡಿರಿ. ಅಂದರೆ ಸಮ್ಯಕ್ತ್ವ ನಿರ್ದೋಷ ಮಾಡಿರಿ. सम्यक्त्वಕ್ಕೆ 8 अंग और 25 दोष होते. सम्यक्त्वದ 8 अंग ಮತ್ತು 25 दोष ಆದವು.
उनका संक्षेप में वर्णन ಮುಂದೆ ಆ ಥರದ ಸಂಕ್ಷೇಪದಾಗ ವರ್ಣನ ಮಾಡ್ತಾರೆ. क्योंकि दोष और गुणों को जाने बिना दोषों को दूर करेंगे, ऐसे कैसे गुणों को ग्रहण करेंगे. सम्ಯಕ್ತ್ವ ಇಲ್ಲ, ದೋಷ ಮತ್ತು ಗುಣ ನಮ್ಗೆ ತಿಳಿಬೇಕಿಲ್ಲ. ಇದು ದೋಷ ಅದು, ಇದನ್ನು ಗುಣ ಅದ ಭೇದ ವಿಜ್ಞಾನ. ಇದನ್ನು ದೋಷಾಸ್ಪದ ಅದ, ಇವು ದೋಷ ನಾವೆಲ್ಲ ಏನು ಮಾಡಬೇಕು, ಬಿಡಬೇಕು. ಮತ್ತು ಇದನ್ನು ಗುಣ ಅದ, ಮತ್ತು ಗುಣಗೆ ನಾವು ಗಳಿಸ್ಬೇಕು. ಇದಕ್ಕೆ ಭೇದ ವಿಜ್ಞಾನ ಅಂತಾರು ಮತ್ತು ಸಮ್ಯಕ್ ಆಚರಣೆ ಅಂತಾರು. ಇದನ್ನ ಸಮ್ಯಕ್ ಹಾಕೋದು. सम्यक्त्वके 8 अंग, जिन वचन में शंका न धरी ऋषभ, जिन वचन में शंका न धरी, जिन ಭಗವಂತ ಏನು ಹೇಳ್ತಾರೋ ಅದರ ಮೇಲೆ ಏನು ಮಾಡಬೇಕು, ಶಂಕಾ ಮಾಡಬಾರ್ದು. ಏನು ಮಾಡಬಾರ್ದು, ಶಂಕಾ ಮಾಡಬಾರ್ದು. जिनेन्द्र देव के वचनों में शंका नहीं करता, ನಿಕಾಂಕ್ಷಿತ ಅಂಗ ಯಾವುದೇ ನಿಶಂಕಿತ ಅಂಗ. ಜಿನೇಂದ್ರ ಭಗವಾನ ಮತ್ತು ಈ ಶಾಸ್ತ್ರ ಒಳಗೆ ಭಗವಂತದ ಏನು ಹೇಳಿದರು ಅದರ ಮೇಲೆ ಯಾವಾಗೂ ಶಂಕ ಮಾಡಬಾರ್ದು. ಏನು ಹೇಳಿದರು ಅದನ್ನು ತಿಳ್ಕೊಳ್ಳೋದು ನಮ್ಗೆ ತಿಳಿದಿಲಿಕ್ರ ನಾವು ಕಡಿಮೆ ಅದಾವು, ನಾವು ಬುದ್ಧಿಲಿ ಕಡಿಮೆ ಅದಾವು, ಅದು ನಮ್ಗೆ ತಿಳಂಗಿಲ್ಲ. ಖರೆ ಮಾರದಂತ ಭಗವಂತ ಏನು ಹೇಳಿದರು ಅದು ಆಚರಣೆ ಮಾಡೋಕ್ಕೆ ಸರಿ ಅದು, ಅಂದರೆ ಸಮ್ಯಕ್ ಅದು ನಾವು ಕೇಳಬೇಕು. ಯಾವಾಗ ನಮ್ಮ ಬುದ್ಧಿ ಬರ್ತಾ ತಿಳಿತದೆ. ಖರೆ ಅದರ ಮೇಲೆ ಶಂಕ ಮಾಡಿದಂದ್ರೆ ಅದು ದೋಷ ಅದು. ಬಟ್ ಏನು ಮಾಡಬೇಕು, ಅದನ್ನು ಆಜ್ಞಾ ಸಮ್ಯಕ್ತ್ವ ನಾವು ತಿಳ್ಕೊಬೇಕು. ಭಗವಂತರ ಆಜ್ಞೆ ಅದ, ಈ ಅಷ್ಟಂಗ ಒಂದಿಲ್ಲ ನಿಕಾಂಕ್ಷದ ಅಷ್ಟಂಗ ಅದು ಈ ತಿರ್ಲಿ ಸಹಿತ ನಮ್ಮ ಸಮ್ಯಕ್ ಇರಬೇಕು. ಇಲ್ಲಕ್ಕೆ ದೋಷ ಇದ್ರೆ ಅದು ದೋಷ ಅದು. वचनों में शंका नहीं करता वह निशंकित अंग है. धर्म धारण करके संसार सुखों की इच्छा नहीं करना. ಈಗ ನಾವು ಮುನಿ ಆಗಿದ್ದೆವು, ನೀವು ವ್ರತ ತಗೋತೀರಿ, ಏನ್ರಿ ಮಾಡ್ತೀರಿ ಅಂದರೆ ಧರ್ಮ ಮಕ್ಕಳು ಮಾಡಿ ಆ ಹೇಳಕ್ಕೆ ಯಾವುದು ಸಂಸಾರ ಸುಖ ಇಚ್ಛೆ ಮಾಡಬಾರ್ದು. ಸಂಸಾರ ಸುಖದ ಇಚ್ಛೆ ಮಾಡಬಾರ್ದು. ಅದಕ್ಕೆ ಆಕಾಂಕ್ಷ ಅಂತಾರೆ. ಇಚ್ಛೆ ಮಾಡೋದಂದ್ರೆ ಆಕಾಂಕ್ಷ. ಮತ್ತು ಯಾವಾಗ ನಿಮ್ಮ ಆಕಾಂಕ್ಷೆ ಇಚ್ಛೆ ಇರೋಂಗಿಲ್ಲ ಆವಾಗ ನಿಮ್ಮದು ನಿಕಾಂಕ್ಷಿತ ಅಂಗದ. ಏನಾಯ್ತು, ನಿಕಾಂಕ್ಷಿತ ಅಂದರೆ ಯಾವುದೂ ಇಚ್ಛೆ ಮಾಡಬಾರ್ದು. ಅದಕ್ಕೆ ನಾವೇನು ಹೇಳ್ತೀವಿ, ಒಂದು 5 ಮಿನಿಟ್ ಯಾವುದೂ ಇಚ್ಛೆ ಮಾಡಬೇಡಿ. यथार्थ और अयथार्थ तत्व की पहचान करना अमूढ़ दृष्टि अंगद. ಯಥಾರ್ಥ ಅಂದರೆ ಸರಿ, ಅಯಥಾರ್ಥ ಅಂದ್ರೆ ತಪ್ಪು. ಏನು ಸರಿ ಅದ, ಏನು ದೋಷ ಅದ, ಏನು ಗುಣ ಅದ ಇದಕ್ಕಂತ ತಿಳ್ಕೋಬೇಕು. ಹೌದಿಲ್ಲ, ಉನ್ಕಾ ಪಹಚಾನ ಕರ್ನ ಅಮೂಢ ದೃಷ್ಟಿ ಅಂಗದ. ಅಮೂಢ ದೃಷ್ಟಿ ಅಂದ್ರೆ ಏನ, ಮೂಢ ಅಂದರೆ ಮೂರ್ಖ. ಮೂಢ ದೃಷ್ಟಿ ಅದು ಅವರಿಗೆಲ್ಲ ತಪ್ಪನ್ನು ಕಾಣ್ತದೆಲ್ಲ. ಖರೆ ನಾವು ಸಮ್ಯಕ್ತ್ವಿ ಆದೆವು, ನಿಕಾಂಕ್ಷಿತ ಆದೆವು, ನಿಶಂಕಿತ ಆಗ್ಯವು. ಹೌದಿಲ್ಲ, ನಿಶಂಕಿತ ಮತ್ತು ನಿಕಾಂಕ್ಷಿತ ಆವಾಗ್ಯವು. ಆವಾಗ ನಾವು ಅಮೂಢ ದೃಷ್ಟಿ ಅಂದರೆ ಮೂಢತನ ಹೋತು. ಅಂದರೆ ನಮ್ಮ ಅಮೂಢ ದೃಷ್ಟಿ ಕಾಯಂ ಇರಬೇಕು. ನಮ್ಮ ದೃಷ್ಟಿ ನೋಡೋದು ದೃಷ್ಟಿ ನೋಡೋದು ಅಂದರೆ ಈಗ ವ್ಯವಹಾರಲೇ ನಾವು ಈಗ ಕಲ್ಲೇ ನೋಡ್ತೀವಿ. ಖರೆ ನಿಶ್ಚಯಲೇ ನಾವು ಯಾತಲ್ಲೇ ನೋಡ್ತೀವಿ, ಆತ್ಮಜ್ಞಾನಲೇ. ಹೌದಿಲ್ಲ, ಜ್ಞಾನ ದರ್ಶನ ಸ್ವರೂಪ ಆತಲ್ಲೇನೋ ಭೇದಜ್ಞಾನ ಮಾಡೋಕ್ಕೆ ಬರ್ತದೆ, ಮತ್ತು ವ್ಯವಹಾರಲೇನೋ ಭೇದಜ್ಞಾನ ಮಾಡಬೇಕು. ಮೊದಲು ನಾವು ವ್ಯವಹಾರದಲ್ಲೇ ಬಂದ್ ಮಾಡಬೇಕು. ಈಗ ನೀವು ಎಲ್ಲ ಆಹಾರ ಕೊಡ್ತೇನೆ ಅಂದರೆ ವ್ಯವಹಾರದಲ್ಲಿ ಬರ್ತದೆ. ಹೌದೇ, ಯಾವಾಗ ನೀವು ವ್ಯವಹಾರಲೇ ಭೇದಜ್ಞಾನ ನೋಡ್ಕ್ಯಾಸ, ನಿರೀಕ್ಷಣೆ ಮಾಡ್ಕ್ಯಾಸ, ಎಲ್ಲ ಶೋಧ ಮಾಡ್ಕ್ಯಾಸ ಆಹಾರ ಕೊಡ್ತೇವೆ, ಅದು ಪ್ರಾಸುಕ. ಮತ್ತು ನೋಡಿಲಿಕ್ಕರ ಏನಾಯ್ತು, ಎಲ್ಲ ಮೂಢ ದೃಷ್ಟಿನ ಆತಲ್ಲ. ಇದನ್ನೆಲ್ಲ ಪ್ರತ್ಯೇಕ ನಿಯಮ ಒಳಗೆ ನಾವು ನೋಡಬೇಕು. ನಾ ಏನು ಮಾಡತ್ತೇನೆ, ಆಹಾರ ಕೊಡ್ತೇನೆ, ಯಾರು ಕೊಡತ್ತೇನೆ, ಮನೆಯವ್ರ ಮಂದಿಗೆ ಕೊಡಂಗಿಲ್ಲ. ಯಾರು ಸಂಯಮಿ ಅದಾರು, ದಿವಸಕ್ಕೆ ಒಮ್ಮೆ ಆಹಾರ ತೋತಾರು, ಉಪವಾಸ ಆಗಿದ್ದದ, ಉಪವಾಸ ಆಗಂಗಿಲ್ಲ, ಅವ್ರಿಗೆ ಏನು ಬೇಕದ, ಏನಿಲ್ಲ, ಋತು ಯಾವುದದ, ಥಂಡಿ ಅದ, ಬಿಸಿಲದ, ಏನೇನು ಎಲ್ಲ ವಿಚಾರ ಮಾಡ್ಕೆ ನೀವು ಕೊಡಬೇಕು. ಮತ್ತು ಏನೋ ಮತ್ತೊಮ್ಮೆ ನಾ ಭಾಳ ಕಾಯಂ ಹೇಳ್ತೇನೆ, ನೀವು ಆಟಮ್ ಕಮ್ಮಿ ಮಾಡಿರಿ.
ಆಟಮ್ ಕಮ್ಮಿ ಮಾಡಿದ್ರೆ ನಮ್ಮದು ಹೊಟ್ಟೆ ತುಂಬ್ತದೆ. ನೀವು 10-15 ಪ್ರಕಾರ ಮಾಡ್ತೀರಿ, 10-15 ಮಂದಿ ಕೊಡೋರು ಇರ್ತಾರೆ. ಮತ್ತು ಅವ್ರೇನಂತ ನಾವು ಕೊಟ್ಟಿಲ್ಲ ಅಂತೀರಲ್ಲ, ಮತ್ತು ಮುಂದೆ ಬರ್ತಾರೆ ಎಲ್ಲರು. ನಾವೇನು ಮಾಡಬೇಕು? ಹೊಟ್ಟೆ ಒಂದು ಕೊಡೋರ 15 ಮನುಷ್ಯ, ಮಕ್ಕ ಎಷ್ಟು ಐಟಮ್ ಹೆಂಗೆ ತೊಗೋಬೇಕು? ಮತ್ತು ಯಾರೇ ಹೆಚ್ಚು ತೊಗೊಳೋದು ಏನಾಕದು ನೀನು ನೋಡಿದ್ರಿ ನೀವು ಒಂದಿಲ್ಲ ಪ್ರಮಾದ ಆಕ್ಕದು. ಮತ್ತು ಪ್ರಮಾದ ಆದ್ರೆ ಇದನ್ನು ನಮಗೇನು ಹಂಗೆ ಅಂದರೆ ನಾವು ಡೋಂಗಿ ಅದು ಸೋಂಗದು ಸಾಂಗ್ ಅಂತಾರೆ ಅಂದಿಲ್ಲ. ಇವಾಗ ನಾವು ಡೋಂಗಿ ಆಗ್ಬೇಕೇನ? ಎಲ್ಲ ಕಡೆ ವಿವೇಕ ನೀವು ಇಡಬೇಕು, ನಾವು ಇಡಬೇಕು, ಅಂದರೆ ಧರ್ಮ ನಡೀತದೆ. ಶ್ರಾವಕ ಮತ್ತು ಮುನಿ ಇಬ್ಬರು ಇದ್ರೆ ಧರ್ಮ ನಡೀತದೆ. ಬರೀ ಶ್ರಾವಕ ನಡಂಗಿಲ್ಲ, ಬರೀಕ್ ಮುನಿ ನಡಂಗಿಲ್ಲ. ಇಬ್ಬರಿಗೆ ಒಂದು ಮೇಕಿಗೆ ಸಾಯಬೇಕು. अपने गुण और पर के अवगुण को ढकना ಏನದು अपने गुण और पर के अवगुण को ढकना ಉಪಗುಣ ಅಂಗದು. ನಂದು ನಮ್ಮ ಕಡೆ ಏನು ಗುಣ ಅದಾವು ಅಂಥದ್ದು ಪ್ರಶಂಸೆ ಮಾಡಬಾರ್ದು. ನಾವು ಪ್ರಶಂಸೆ ಯಾರ್ದು ಮಾಡಬೇಕು? ಬೇರೆದವ್ರು. ಖರೆ ಅವ್ರದ್ದು ದೋಷ ಏನಿರ್ತಾವೆ ಅದನ್ನು ನಾವು ಪ್ರಶಂಸೆ ಮಾಡೋದು, ಅದನ್ನು ನಾವು ಬಾಯಿ ಒತ್ತೋದಿಲ್ಲ. ಅದಕ್ಕೆ ಅದನ್ನು ಅವ್ರು ಕೂಡ. ಅದಕ್ಕೆ ನಾ ಏನು ಹೇಳ್ತೀವನು 5 ಮಿನಿಟ್ ಶಾಂತಿ ಕೊಡ್ರಿ. ನಮ್ಮ ಶಾಂತಿ ನಮ್ಮ ಕಡೆ, ಅವ್ರ ದುರ್ಗುಣ, ಅವ್ರ ದೋಷ, ಅವ್ರ ತಂಟೆ ಜಗಳ ಅವ್ರ ಕಡೆ. ಇದನ್ನು ಸವೆ ಮಾಡಿರಿ. 5 ಮಿನಿಟ್ ಕೊಡ್ರಿ. ಎಷ್ಟು ಕರ್ಮಿಣಿದಾರ ಆಕತ್ ನೋಡಿ ನೀವು. ಮತ್ತು ನೀವು ಮ್ಯಾಗನೂ ಎಷ್ಟು ಸುಖ ಅಂತದ್ದು. ಸುಖ ಹೊರಗಿಲ್ಲ. ಏನದ ಬಾಸುಂದಿ ತಿನ್ನೋಕೆ ಅದು ಸುಖ. ಹೊರನ ಹೋಳಿಗೆ ಪುರಿಗೆ ಸುಖ ಅದನ್ನ ಅದು ಖರೆ. ಅದು ಒಂದು ಕ್ಷಣಿಕ ಸುಖ. ಅದು ಯಾವ್ದು ಕ್ಷಣಿಕ ಅಂದರೆ ಇದನ್ನ ಏನಂತೀರಿ? ನಾಲೆ ತೆಳಗೆ ಹೋತು ಅಂದ್ರೆ ಅದು ಖತಮ್, ಸುಖ ಖತಮ್. ಖರೆ ಇಲ್ಲಿ ನಾನು ಏನು ಸುಖ ತಗೋತೀವಿ, ಇದು ಅಖಂಡ ಸುಖ ಅದ. ಇದನ್ನು ನಿಶ್ಚಯಲೇ ಸುಖ ಅದ ಒಂದಿಲ್ಲ. ಅದಕ್ಕೆ ನೀವು ಶಾಂತ ಕೊಂಡ್ರ ಕೇಸ್ ನಿಮ್ಗೆ ಸುಖ ಆಗಬೇಕು. ಆವಾಗ ಹಸು ಹತ್ತಂಗಿಲ್ಲ, ಏನು ಹತ್ತಂಗಿಲ್ಲ, ಅಡ್ಯಾಳಸ್ನೂ ಇಚ್ಛೆ ಬರೋಂಗಿಲ್ಲ. ಅದನ್ನು ಖರೆ ಸುಖ. ಆವಾಗ ನಿಮ್ಮ ಕರ್ಮನಿದಾರ ಚಾಲು ಅದ ಅಂದರೆ ಭವಿಷ್ಯ ಆವಾಗ ಡೆವಲಪ್ ಆಗ್ತದೆ. ಭವಿಷ್ಯ ಡೆವಲಪ್. ಈಗ ನಾವು ಭೂತಕಾಲದಾಗ ಹುಟ್ಟಿದೆವು, ಭೂತಕಾಲದಾಗ ಏನ್ರೆ ಬಿತ್ತಿದೆವು, ಆ ಥರದ ಕರ್ಮ ಈಗ ಫಲ ಕೊಡ್ತದೆ ವರ್ತಮಾನದ ಕಾಲದಾಗ. ಈಗ ನಾವು ಶಾಂತಿ ಇದ್ರೆ ಆ ಫಲನೂ ನಮ್ಗೆ ಶಾಂತಿಲಿ ಸಿಗ್ತದೆ. ಖರೆ ಈಗ ನಾವು ಜಗಳ ಮಾಡಿದ್ವಿ, ಇದು ನನ್ನ ಪಾಲಿಗೆ ಯಾಕೆ ಬಕ್ಕ ಕರ್ಮ ಅಂತಲೂ ಮೊದಲೇನು ಮಾಡಿ ನಾಚ ಬಂದಿಲ್ಲ, ಈಗ ಭೋಗಿಸ್ಬೇಕು. ಮಕ್ಕ ಅವ ಗೊಂಬೆಗತ್ಲೆ ನಿಮ್ಗೆ ನಾಚ್ತದೆ ಸರಿ. ದಾರಿನ ಮೇಲೆ ಗೊಂಬೆ ಇರ್ತಾವೆ, ಏನಂತಾರೆ ಅದಕ್ಕೆ ನೀವು? ಹಾಂ, ಅವ ಹೆಂಗೆ ಆ ಪ್ರಕಾರ ಕರ್ಮರಾಜ ನಿಮ್ಗೆ ಹಾಂ ಸೂತ್ರದ ಗೊಂಬೆ. ಆ ಸೂತ್ರ ಮೇಲೆ ನಮಗೇನ ನಾಚಿಸ್ತಾರೆ. ಬಟ್ ನಾವು ಕಾಯಂ ಶಾಂತಿ ಇದ್ರೆ ಅವನೇ ನಾಚಿಸ್ತಾನೆ, ಅವನ ಕಡೆ ಶಕ್ತಿ ಇಲ್ಲ. ಅವರು ಯಾರ ಕಡೆ ಪ್ರತಿಕ್ರಿಯೆ ಮಾಡ್ತಾರೆ ಅವ್ರಿಗೆ ನಾಚಿಸ್ತಾರೆ. ಅದಕ್ಕೆ ಈ ಮಹಾವೀರ ಭಗವಾನ ಯಾವಾಗ ಸರಬಕ್ಕಿದ್ರು ಆವಾಗ ಏನಂತಿರೋದು, ಈಗಿನ ಮುಂದೆ ಏನು ಮಾಡೋಂಗಿಲ್ಲ, ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾವುದು ಏನು ಹಾಕದ ಆಗಲಿ, ಏನು ಹಾಕದ ಅದು ನಂದ ಕರ್ಮದ ಪಾಲೆ. ಅದು ಹೌದಿಲ್ಲ, ನನ್ನ ಕರ್ಮ ಪಾಲೆ ನನಗೆ ಭೋಗಿಸ್ಬೇಕು. ನಾ ಏನೋ ಆದರೆ ಈಗ ಶಾಂತಕೊಂಡ್ರು ಈ ಪ್ರಕಾರ ಅವರು ಹೇಳಿದ್ರು. अपने गुण और पर के अवगुण को ढकना ಅಂದರೆ ಎಲ್ಲರಿಗೆ ದೋಷ ನಾವು ಮುಚ್ಚಿಡಬೇಕು, ಮತ್ತು ನಮ್ಮದು ಗುಣನೂ ಮುಚ್ಚಿಡಬೇಕು. ಅವ್ರ ಗುಣ ನಾವು ಬೆಳ್ಕೋಬೇಕು, ಅಂದರೆ ಎಲ್ಲರಿಗೆ ಹೇಳಬೇಕು, ಆ ಥರ ಪ್ರಶಂಸೆ ಮಾಡಬೇಕು. ಮತ್ತು ನಮ್ಮದು ದೋಷದೇ ಪ್ರಶಂಸೆ ಮಾಡಬೇಕು. ನನ್ನ ಕಡೆ ಇದನ್ನು ದೋಷ ಅದಪ್ಪ, ಪ್ರಾಯಶ್ಚಿತ್ ಬೇಕು. ಈಗ ಪ್ರಾಯಶ್ಚಿತ್ ಮಾತು ಬಂತಿತ್ತಿಲ್ಲ. ಈಗ ನೀನು ಒಂದು ಕೆಲಸ ಮಾಡಿ, ನೀ ಒಂದು ತಪ್ಪು ಮಾಡಿ ಅಂದರೆ ಆತಗೆ ಪ್ರಾಯಶ್ಚಿತ್ ತೊಗೋಬೇಕು. ಯಾವಾಗ ಹಾಕದ ನೀವು ತೋರಿ ಭಗವಂತ ಕಡೆ ಹೋಗಿ ತಗೋರಿ. ಮತ್ತು ಮೊಟ್ಟೆದು ಇದ್ರೆ ಯಾರು ಆ ನಿಮಿತ್ತಲೇ ಮಾಡಿದ ಕಡೆ ಹೋಗ್ರಿ. ಈಗ हाँ, और गुणों को बढ़ाना उपग्रहण अंग है. काम आदि की वेदना के कारण
धर्म से च्युत हुए स्वयं को या अन्य को धर्म में दृढ़ करना ಸ್ಥಿತೀಕರಣ ಅಂಗ ಅಂದ್ರೆ ನಮ್ಮ ಗುಣ ಬೆಳಿಬೇಕು. ಹೌದಿಲ್ಲ, ಖರೆ ಗುಣ ಬೆಳಿಬೇಕಂದ್ರೆ ಉಪಗ್ರಹಣ ಅಂದ್ರೆ ಗುಣ ಬೆಳೆಸ್ಕೋದು ಹಂಗದ उपग्रहण उपग्रहण अंग ಅಂತಾರೆ. काम आदि के वेदना के कारण, काम ಅಂದ್ರೆ ಕಷ್ಟ ಇಲ್ಲಕ್ಕೆ ಇಚ್ಛೆ ಆ ಥರದ್ದೇನು ವೇದನಾ ಕಾರಣ ಧರ್ಮ ಸೆ ನಾವು ಚ್ಯುತ ಆಕ್ಯವು. ನಾವು ಸ್ವಯಂ ಯಾ ಮತ್ತೆ ಯಾರೇ ಧರ್ಮದಿಂದ ಯಾರು ದೂರ ಆಗ್ತಾರೆ ಅವರಿಗೆ ವ್ರತದ ಮೇಲೆ ಸ್ಥಿರ ಮಾಡಬೇಕು. ಅದನ್ನು ಏನದ ಸ್ಥಿತೀಕರಣ ಅಂಗ. ಏನದ ಸ್ಥಿತೀಕರಣ ಅಂಗದ. ಧರ್ಮೀ ಸೋ ಗೌ वच्छ प्रीति सम वच्छ प्रीति सम कर जिन धर्म दीपावे इन गुणते विपरीत दोष असु वसु तिनको सतत खिपाए. या प्रकारे आकळ ಮರಿಗೆ ಪ್ರೇಮ ಮಾಡ್ತಾರೆ. ಅದಕ್ಕೆ ಗೋವಾತ್ಸಲ್ಯ ಅಂತಾರೆ. ಏನಂತಾರೆ? ಆ ಆಕಳ ಮರಿ ಮೇಲೆ ವಾತ್ಸಲ್ಯ ಪ್ರೇಮ ಮಾಡ್ತಾರಲ್ಲ ಅದಕ್ಕೆ ಗೋವಾತ್ಸಲ್ಯ ಅಂತಾರೆ. ಆ ಪ್ರಕಾರ ಧರ್ಮಾತ್ಮ ಸೆ ನಿಷ್ಕಪಟ ಪ್ರೇಮ ಕರ್ನ ವಾತ್ಸಲ್ಯ. ನೀವು ಧರ್ಮಾತ್ಮ ಅದೇರಿ, ಇವು ಧರ್ಮಾತ್ಮ ಅದೇರು, ನಾವು ಧರ್ಮಾತ್ಮ ಅದೇರಿ. ನಮ್ದು ಕರ್ತವ್ಯ ಅಂದರೆ ಏನು? ಎಲ್ಲರ ಮೇಲೆ ವಾಸ್ತವ ಮಾಡಬೇಕು. ಧರ್ಮಾತ್ಮಗೆ ಕೇಳಬೇಕು, ನಿಗೇನು ಬೇಕೋ, ನಿಗೇನು ತ್ರಾಸ ಹಾಕೋದೇನ ಒಂದಿಲ್ಲ, ಯಾವ ಶಕ್ಯ ಹಾಕೋದು ಎಲ್ಲ ಏನು ನಮ್ಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಖರೆ ಒಂದು ಏನು ಸಾಧ್ಯ ಅದಿಲ್ಲ, ಅದು ಸಾಧ್ಯ ಮಾಡಿಲಿಕ್ಕೆ ನಿಮ್ಮ ವಾತ್ಸಲ್ಯ ಬೆಳೀತದೆ ಇಬ್ಬರದ ಮೇಲೆ. ಅವಾಗ ವಾತ್ಸಲ್ಯ ಬೆಳೆ. ಒಮ್ಮೆ ವಾತ್ಸಲ್ಯ ಆತಂದ್ರೆ ನಿಮ್ಗೆ ಕ್ರೋಧ ಅದು ದೂರ ಆಯ್ತು. ಅಂದರೆ ಅಲ್ಲೇ ಸ್ಥಿತೀಕರಣ ಹಂಗೆ ಆಗ್ತದೆ. ಒಂದಿಲ್ಲ ಅಲ್ಲ ಸ್ಥಿತೀಕರಣ ಇಲ್ಲ, ಅಲ್ಲಿ ಏನಂತಾರು ಪ್ರಭಾವನ ಧರ್ಮ ಪ್ರಭಾವನ ಅಂಗ. ವಾತ್ಸಲ್ಯಂಗ ಇದ್ರೆ ಜೈನ ಧರ್ಮ ಪ್ರಭಾವನ ಅಂಗ ಹಾಕದ. ಜೈನ ಧರ್ಮಕ್ಕೆ ಪ್ರಭಾವನ ಕರ್ನ ಪ್ರಭಾವನ ಅಂಗ. ಜೈನ ಧರ್ಮಕ್ಕೆ ಪ್ರಭಾವನ ಅಂದರೆ ಏನ್ರಿ ಮಹಾರಾಜ ಬಂದ್ರೆ ಭಾಷಣ ವ್ಯವಸ್ಥೆ ಮಾಡೋದು, ವರ್ಗ ಒಂದೇ ಪ್ರವಚನ ವ್ಯವಸ್ಥೆ ಮಾಡೋದು ಅಂದರೆ ಧರ್ಮ ಪ್ರಭಾವನ ಹಾಕೋದು. ಯಾರೇ ಬಂದರೆ ಅವ್ರ ವಿನಯ ಮಾಡೋದು ಇಲ್ಲ ಧರ್ಮ ಪ್ರಭಾವನ ಹಾಕೋದು. ಅದು ಅಂದರೆ ಧರ್ಮ ಸೊಲಗೆ ನಾವು ಏನು ಚಲೋ ಮಾಡ್ತೀವಿ ಪ್ರಭಾವನ ಅದನ್ನೆಲ್ಲ ಧರ್ಮ ಪ್ರಭಾವನ ಅಂಗ.